श्रीराघवेन्द्रनिर्दिष्टं मध्वरूपनिदर्शकं विद्यामान्याप्तसद्विद्यं कृष्णतत्त्वोपदेशकं प्रीणयन्तं चतुर्बाहुं विश्वं कालीयमर्दनं वन्दे कृपातपःपूर्णं स्वरूपोद्धारकं मम तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं ब्रह्मचर्यहरिप्रीतिसुविद्यावादशालिनः इष्टदान् कष्टहर्तृन्नः विद्यामान्यान् मुनीन् नुमः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् अभ्रमं भङ्गरहितम् अजडं विमलं सदानन्दतीर्थमतुलं भजे तापत्रयापहं पूर्णानन्दसुखोद्भासि मन्दस्मितमधीशितुः गोविन्दस्य सदा चिन्त्यं नित्यानन्दपदप्रदं वन्दे ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಹರಿಕಥಾಮೃತ ಸಾರಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿತನಾದರಲ್ಲಿ ಕೇಳುವುದು. ಮನವಚನ ಕತಿದೂರ ನೆನೆವರನು ಅನುಸರಿಸಿ ತಿರುಗುವನು ಜಾಹ್ನವಿ ಜನಕ ಜನರೊಳಗಿದ್ದು ಜನಿಸುವ ಜಗದುದರ ತಾನು ಘನಮಹಿಮ ಗಾಂಗೇಯನುತ ಗಾಯನವ ಕೇಳುತ್ತ ಗಗನಚರವಾಹನ ದಿವೌಕಸರೊಡನೆ ಚರಿಸುವ ಮನೆ ಮನೆಗಳಲ್ಲಿ ಅಂತ ಈ ಶ್ಲೋಕದಲ್ಲಿ ಜಗನ್ನಾಥದಾಸರು ಆ ಭಗವಂತನ ಕಾರುಣ್ಯವನ್ನು, ಎಂಥ ಕಾರುಣ್ಯ, ಸಾಮಾನ್ಯವಾದ ಕಾರುಣ್ಯ ಅಲ್ಲ, ಇದು ಅಸಾಧಾರಣವಾದಂಥದ್ದು, ಅಸದೃಶವಾದಂಥದ್ದು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅಂದರೆ ಹಿಂದಿನ ಶ್ಲೋಕದಲ್ಲಿ ಲಕ್ಷ್ಮೀದೇವಿಗೇನೆ ಒಲಿಯದವನು, ಸಂಪೂರ್ಣವಾಗಿ ತೆರೆದುಕೊಳ್ಳದವನು, ಅಂತಹ ಭಗವಂತ ತನ್ನ ಕಾರುಣ್ಯದಿಂದ ಸಾಮಾನ್ಯರ ಜ್ಞಾನಕ್ಕೂ ಭಕ್ತಿಗೂ ಒಲಿತಾನೆ ಅನ್ನುವಂತಹದ್ದು ಅವನ ಕಾರುಣ್ಯವನ್ನು ತಿಳಿಸಿಕೊಟ್ಟಿದ್ರು. ಇಲ್ಲಿ ಮನವಚನ ಕತಿ ದೂರ, ಭಗವಂತ ಎಂಥವ ಅನ್ನುವುದನ್ನು ವೇದಗಳು ತಿಳಿಸಿಕೊಡಬೇಕು ಅಲ್ವಾ. ಭಗವಂತನ ಬಗ್ಗೆ ತಿಳಿಸಿಕೊಡುವಂತಹದ್ದು ಅನಂತವಾದಂತಹ ವೇದಗಳು. ಆದರೆ ಆ ವೇದಗಳು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿತ ಅಂತ ಆ ವೇದಗಳನ್ನೇ ಅಥವಾ ವೇದಾಭಿಮಾನಿಗಳನ್ನೇ ಪ್ರಶ್ನೆ ಮಾಡಿದರೆ ಹೇಳ್ತಾರಂತೆ, ಇಲ್ಲ, ಯಥೋವಾಚೋ ನಿವರ್ತಂತೆ ಅಂತ. ಆ ವೇದಗಳು ಹೊರಡ್ತಾವಂತೆ ಭಗವಂತನನ್ನು ತಿಳಿಸಿಕೊಡ್ಲಿಕ್ಕೆ. ಅಂದರೆ ಅರ್ಥ ಏನು, ತಾತ್ಪರ್ಯ ಅಂದರೆ ವೇದದಷ್ಟು ಭಗವಂತನ ಬಗ್ಗೆ ಮತ್ಯಾವುದು ತಿಳಿಸಿಕೊಡುವುದಿಲ್ಲ ಅನ್ನುವಂಥದ್ದಂತೂ ಸತ್ಯವಾದ ಮಾತು. ಆದರೆ ಆ ವೇದಗಳಾದರೂ ಕೂಡ ಅವುಗಳನ್ನೇ ಕೇಳಿದ್ರು, ನೀವು ಆಗಲಿ ಪೂರ್ಣವಾಗಿ ತಿಳಿಸಿಕೊಡ್ತೀರಾ ಭಗವಂತನನ್ನು ಅಂದರೆ ಇಲ್ಲ. ಏನು ಅಂದರೆ ಯಥೋವಾಚೋ ನಿವರ್ತಂತೆ, ವೇದಗಳು ಹೊರಡ್ತಾವಂತೆ ತಿಳಿಸಿಕೊಡ್ಲಿಕ್ಕೆ, ಒಂದಷ್ಟರ ಮಟ್ಟಿಗೆ ತಿಳಿಸಿಕೊಡ್ತಾವಂತೆ, ಆಮೇಲೆ ವಾಪಸ್ ಬರ್ತಾವಂತೆ. ಇಲ್ಲ, ಅವನು ಅದಕ್ಕೂ ಇನ್ನಷ್ಟು ದೂರದಲ್ಲಿದ್ದಾನೆ, ಅವನನ್ನು ಸಂಪೂರ್ಣವಾಗಿ ನಾವು ಅವನಿರುವಷ್ಟನ್ನು ತಲುಪಿ ಮತ್ತೆ ತಿಳಿಸಿಕೊಡ್ಲಿಕ್ಕಾಗೋದಿಲ್ಲ, ಹಾಗಾಗಿ ವಾಪಸ್ ಬಂದೆವು ಅಂತ ವೇದಗಳ ಶಬ್ದಗಳು ತಿಳಿಸ್ತಾವಂತೆ. ಅಂದರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ವೇದಗಳು ಭಗವಂತನನ್ನು ತಿಳಿಸಿಕೊಡುವುದಿಲ್ಲ ಅಂತ ಅರ್ಥ ಅಲ್ಲ. ವೇದಗಳು ಭಗವಂತನನ್ನು ಮ್ಯಾಕ್ಸಿಮಮ್ ತಿಳಿಸಿಕೊಡ್ತಾವೆ. ಆದರೆ ವೇದಗಳಲ್ಲಿರುವಷ್ಟೇ ಭಗವಂತನ ಅಂತಂದರೆ ಇಲ್ಲ, ಅದಕ್ಕೂ ಆಚೆ ಇದ್ದಾನೆ. ಅಂದರೆ ಭಗವಂತ ವೇದಗಳಿಗೂ ಎಟಕದವ ಸಂಪೂರ್ಣವಾಗಿ ಅನ್ನುವಂತಹ ಮಾತು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮನಸ್ಸಿಗೂ ವಚಸ್ಸಿಗೂ ಅತ್ಯಂತ ದೂರದಲ್ಲಿದ್ದಾನೆ ಭಗವಂತ ಅಂತ. ಅಂದರೆ ಇದರಲ್ಲಿ ಹಿಂದಿನ ಶ್ಲೋಕದಲ್ಲಿ ಲಕ್ಷ್ಮೀದೇವಿಯರ ಬಗ್ಗೆ ತಿಳಿಸಿಕೊಟ್ರು. ಅಂದರೆ ಇಲ್ಲಿ ಸೂಕ್ಷ್ಮವಾಗಿ ಈ ಶ್ಲೋಕವನ್ನು ಗಮನಿಸಿದರೆ ಮನಸ್ಸಿಗೂ ವಚಸ್ಸಿಗೂ ಅತಿ ದೂರ ಶಬ್ದಕ್ಕೆ ಏನರ್ಥ ಅಂತಂದರೆ, ಮನಸ್ಸು ಅಂದರೆ ಮನೋಭಿಮಾನಿಯಾದಂತಹ ರುದ್ರದೇವರು, ವಚಸ್ಸು ಅಂದರೆ ವಚೋಭಿಮಾನಿಯಾದಂತಹ ಸರಸ್ವತಿ, ಭಾರತೀ ದೇವಿಯರು ಮತ್ತು ಪಾರ್ವತೀ ದೇವಿಯರ ತನಕ ಬರ್ತದೆ ಅದು. ಅಂದರೆ ಇದರಿಂದ ನೋಡಿದಾಗ ಏನಾಗ್ತದೆ, ಬ್ರಹ್ಮದೇವರು ವಾಯುದೇವರು, ಭಾರತೀ ಸರಸ್ವತಿ, ರುದ್ರದೇವರು ಪಾರ್ವತಿ, ಇವರಿಗೂ ಅತಿ ದೂರ ಅಂತ ಹೇಳ್ತಾ ಇದ್ದಾರೆ. ಲಕ್ಷ್ಮೀದೇವರಿಗಾದರೂ ಸ್ವಲ್ಪ ಹತ್ತಿರ, ಆದರೆ ಮನಸ್ಸು ವಚಸ್ಸಿಗೆ ಅತಿ ದೂರ. ಅಂದರೆ ಸಾಮಾನ್ಯವಾಗಿ ಲೋಕದಲ್ಲೆಲ್ಲ ಕೆಲವರೆಲ್ಲ ಶಕ್ತಿ ಸರ್ವೋತ್ತಮ ಅಂತ ಹೇಳುವವರಿದ್ದಾರೆ, ಅಥವಾ ರುದ್ರ ಸರ್ವೋತ್ತಮ ಅಂತ ಹೇಳುವವರಿದ್ದಾರೆ, ಪಾರ್ವತಿ ಸರ್ವೋತ್ತಮಳು, ದೇವತೆ ಶಕ್ತಿ ದೇವತೆ ಸರ್ವೋತ್ತಮಳು ಅಂತ ಹೇಳುವವರೆಲ್ಲ ಶಾಕ್ತ ಮತಗಳೆಲ್ಲ ಇದ್ದಾವೆ. ಆದರೆ ಅದು ಎಲ್ಲರಿಗೂ ಕೂಡ ಅತಿ ದೂರದಲ್ಲಿರುವವ ಭಗವಂತ ಅಂತಂದರೆ ಭಗವಂತ ಸರ್ವೋತ್ತಮ ಅಂತ ಅರ್ಥ, ಮತ್ತು ಎಟುಕದವ ಅಂತ ಅರ್ಥ. ಇಂತಹ ಭಗವಂತ ಮಧ್ವಿಜಯದಲ್ಲಿ ಆಚಾರ್ಯ ಮಧ್ವರ ಬಗ್ಗೆನೇ ಒಂದು ಮಾತಾಡ್ತಾರೆ. ಏನು ಅಂದರೆ ಶರ್ವೇಂದ್ರ ಪೂರ್ವೈರಪಿವಕ್ತು ಕಾಮೆ ಅಂತ. ಈ ರುದ್ರಾದಿ ದೇವತೆಗಳು ಮುಖ್ಯ ಪ್ರಾಣ ದೇವರ ಬಗ್ಗೆ
ನಾವು ತಿಳಿದು ಮುಗಿಸ್ತೇವೆ ಅಂತಂದರೆ ಆಗುವುದಿಲ್ಲ ಅಂತ ಹೇಳ್ತಾರೆ. ಹೇಗೆ? ಗಣಃ ಅಂದರೆ ಅವರು ಒಬ್ಬೊಬ್ಬರೇ ಅಲ್ಲ, ಗುಂಪು ಗುಂಪಾಗಿ ಇವರೆಲ್ಲ ದೇವತೆಗಳು ಸೇರಿ ನೀನೊಂದಿಷ್ಟು ಗುಣ ತಿಳ್ಕೊ, ನೀನೊಂದಿಷ್ಟು ಗುಣ ತಿಳ್ಕೊ ಅಂತ ಹಾಗೆ ಕೂತು ಒಟ್ಟು ಸೇರಿ ಆ ಪ್ರಾಣದೇವರ ಗುಣಚಿಂತನೆ ಮಾಡಲಿಕ್ಕೆ ಶುರು ಮಾಡಿದರೂ ಕೂಡ ಮಾಡುವ ಆಸೆ ಇರ್ತದಂತೆ, ಆದರೆ ಮಾಡಲಿಕ್ಕಾಗೋದಿಲ್ಲ ಅಂತ ಈ ರುದ್ರಾದಿ ದೇವತೆಗಳಿಗೆ ಪ್ರಾಣದೇವರ ಗುಣಗಳನ್ನೇ ಹೇಳಿ ಮುಗಿಸ್ಲಿಕ್ಕಾಗೋದಿಲ್ಲ. ಇನ್ನು ಪ್ರಾಣಕ್ಕಿಂತ ಅತ್ಯಂತ ಬಹಳ ಕೋಟಿ ಎತ್ತರದಲ್ಲಿರುವವಳು ಲಕ್ಷ್ಮೀದೇವಿ, ಅವಳಿಗೂ ಆಗುವುದಿಲ್ಲ. ಅದಕ್ಕೂ ಮೀರಿದಂತಹ ಆ ಗುಣ, ಆ ಸಾಮರ್ಥ್ಯ ಅದು ಭಗವಂತನದ್ದು ಅಂತ ಇಲ್ಲಿ ಭಗವಂತ ಎಷ್ಟು ಎತ್ತರದವ ಅನ್ನುವಂಥದ್ದನ್ನು ಇನ್ನೊಂದು ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಮುಖ್ಯ ಪ್ರಾಣದೇವರ ಬಗ್ಗೆ ಒಂದು ಮಾತು ಬರ್ತದೆ, ಮನೋಜವಂ ಮಾರುತ ತುಲ್ಯ ವೇಗಂ. ಈಗ ಮನೋಭಿಮಾನಿ ರುದ್ರದೇವರಿಗಿಂತ ಅವರನ್ನು ಗೆಲ್ಲುವಂತಹ, ನುಂಗುವಂತಹ ಸ್ಪೀಡ್ ಏನಿದೆ ಅದು ಪ್ರಾಣದೇವರು. ಆದ್ದರಿಂದಲೇ ಮನೋಜವಂ. ಮನಸ್ಸು, ನಮ್ಮ ಬಗ್ಗೆ ನೋಡೋಣ. ನಮ್ಮ ಮನಸ್ಸು ಇಲ್ಲಿ ಕೂತು ಇನ್ಯಾವುದೋ ಊರಿನ ಚಿಂತೆ ಮಾಡ್ತಾ ಇರ್ತದೆ. ಹಾಗಾಗಿ ಮನಸ್ಸಿನ ತಾಕತ್ತು, ನಮ್ಮ ಶರೀರಕ್ಕೆ ಅಷ್ಟು ತಾಕತ್ತಿಲ್ಲ, ಆದರೆ ಮನಸ್ಸು ಯಾವುದೋ ಕಾರ್ನರ್ನಲ್ಲಿರುವಂತಹ, ವರ್ಲ್ಡಿನ ಯಾವುದೋ ಮತ್ತೊಂದು ಕಾರ್ನರಲ್ಲಿರುವಂತಹ ವಿಷಯವನ್ನು ಇಲ್ಲಿ ಕೂತು ಗ್ರಹಣೆ ಮಾಡ್ತದೆ, ಚಿಂತನೆ ಮಾಡ್ತದೆ. ಇದು ಮನಸ್ಸಿನ ಸಾಮರ್ಥ್ಯ. ನಮ್ಮ ಸಾಮರ್ಥ್ಯನೇ ಇಷ್ಟಿದ್ರೆ ಇಂತಹ ಮನಸ್ಸಿನ ಅಭಿಮಾನಿ ರುದ್ರದೇವರು. ಮನೋಜವಂ, ಜವಂ ಅಂದರೆ ಗೆಲ್ಲುವಿಕೆ ಅಂತ ಅರ್ಥ. ಅಂದರೆ ಇಂತಹ ಮನೋಭಿಮಾನಿಯಾದಂತಹ ರುದ್ರದೇವರನ್ನೇ ಗೆಲ್ಲುವ, ನುಂಗುವ ತಾಕತ್ತು ಇರುವವರು ಮಾರುತಂ ಅಂತ ಹೇಳ್ತಾರೆ. ಅದು ಮುಖ್ಯ ಪ್ರಾಣದೇವರು ಅಂತ. ಅಂತಹ ಮನಸ್ಸು ವಚಸ್ಸಿಗೂ ಅತಿ ದೂರ. ಅದು ಮುಖ್ಯ ಪ್ರಾಣದೇವರು ಅಂತ ಇಟ್ಕೊಂಡ್ರೆ ಅವರಿಗಿಂತಲೂ ದೂರದಲ್ಲಿರುವವ ಅದು ಭಗವಂತ ಅಂತ. ಅಂದರೆ ದೂರ ಅಂದರೆ ಎತ್ತರದಲ್ಲಿರುವವ ಅಂತ ಅರ್ಥ. ಹಾಗಾಗಿ ಆ ಮುಖ್ಯ ಪ್ರಾಣದೇವರು ಜೀವಕೋಟಿಯಲ್ಲಿ ಭಗವಂತನ ಬಗ್ಗೆ ಪೂರ್ಣವಾಗಿ ತಿಳಿದಿದ್ದಾರೆ. ಅಂದರೆ ಜೀವರು ಯಾರಿದ್ದಾರೆ ಅವರೆಲ್ಲರಿಗಿಂತ ಅಧಿಕವಾಗಿ ತಿಳಿದವರು ಮುಖ್ಯ ಪ್ರಾಣದೇವರು ಅಂತ. ಅವರ ಸರ್ವೇಂದ್ರಿಯ ಪ್ರೇರಕಳು ಲಕ್ಷ್ಮೀದೇವಿ, ಅವಳಕ್ಕಿಂತಲೂ ಎತ್ತರದ ಆ ಗುಣ ಸಾಮರ್ಥ್ಯ ಅದು ಭಗವಂತನದ್ದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದು ರೀತಿ ಓವರ್ ಆಲ್ ಇನ್ ಅ ವರ್ಡ್ ಹೇಳಬೇಕು ಅಂದರೆ ಎಟಕುವುದಿಲ್ಲ, ಊಹೆಗೂ ಎಟಕುವುದಿಲ್ಲ, ಕಾಣಲಿಕ್ಕೆ ಸಿಗುವುದಿಲ್ಲ. ಮನಸ್ಸಿನಿಂದ ಆಲೋಚನೆ ಮಾಡಿದರೂ ಕೂಡ ಅತಿ ದೂರ, ಮನಸ್ಸು ವಚಸ್ಸಿಗೆ ಅತಿ ದೂರನಾದವ ಭಗವಂತ. ಇಂತಹ ದೂರದಲ್ಲಿರುವಂತಹ ಭಗವಂತನನ್ನು ನಾವು ಪಡೆಯುವುದಾದರೂ ಹೇಗೆ ಅಂತ ಕೇಳಿದರೆ ಅವನ ಕಾರುಣ್ಯ, ಇದು ಅವನ ಗುಣ. ಹಾಗಾಗಿ ನಿಜವಾಗಿ ಎಟಕುವುದೇ ಇಲ್ಲ ಭಗವಂತ. ನಮಗೆ ಭಗವಂತ ಇರಲಿ, ಇಲ್ಲಿ ಕಣ್ಣೆದುರಿಗೆ ಕಾಣ್ತಾ ಇರುತ್ತೆ ಸೂರ್ಯ, ನಮಗೆ ಎಟಕ್ತದ? ಹಾಗಾಗಿ ಎಟಕುವುದಿಲ್ಲ ಭಗವಂತ. ಆದರೂ ಕೂಡ ಯಾರು ಅವನನ್ನು ನೆನೀತಾರೆ, ಭಗವಂತ ಒಂದು ಸೂತ್ರ ಕೊಟ್ಟಿದ್ದಾನೆ. ನಿಮಗೆ ನಾನು ಒಲಿಬೇಕು ಅಂತಂದರೆ ಏನು ಮಾಡಬೇಕು, ನನ್ನ ಕಾರುಣ್ಯ ನಿಮಗೆ ಸಿಗಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ, ಭಗವಂತ ಸ್ವತಂತ್ರನಾದವ. ಆದರೆ ಅಂತಹ ಸ್ವತಂತ್ರನಾದರೂ ಕೂಡ ಅವನ ಕಾರುಣ್ಯ ಎಷ್ಟು ಅಂತಂದರೆ ನೆನೆವರನು ಅನುಸರಿಸಿ ತಿರುಗುವನು. ನಮಗೆ ಈ ಕುಂಬಾರನ ಕತೆ ಅಥವಾ ಈ ಪ್ರಹ್ಲಾದನ ಕತೆ, ಈ ಧ್ರುವನ ಕತೆ, ಪರೀಕ್ಷಿತನ ಕತೆ, ಇದನ್ನೆಲ್ಲ ನೋಡಿದರೆ ನಮಗೆ ಆನಂದ ಉದ್ರೇಕ, ಭಕ್ತಿ ಉದ್ರೇಕ ಆಗ್ತದೆ. ಯಾಕೆಂದರೆ ಈ ಪುಟ್ಟ ಪುಟ್ಟ ಕೂಸುಗಳು ಇವರೆಲ್ಲ, ಅವರನ್ನು ಏನು ಇವಾಗ ಅವನಾದರೂ ಹುಡುಗ ಮನುಷ್ಯ, ಆದರೆ ಗಜೇಂದ್ರನಿಗೆ ಒಲಿದ. ಆನೆ ದಡ್ಡತನದ ಪ್ರಾಣಿ ಅಂತ ಹೇಳ್ತಾರೆ. ಅದರ ಕೈ ಕಾಲು, ಅದಕ್ಕೆ ಆ ಕೈ ಮುಗಿಸ್ಲಿಕ್ಕೆ ನಾವೇನು ಹೇಳ್ತೇವೆ, ಇಷ್ಟು ಪ್ರದಕ್ಷಿಣೆ ನಮಸ್ಕಾರ ಹಾಕಿದ್ದೆವು, ಕೈ ಮುಗಿಲಿಕ್ಕೆ ಗೊತ್ತಿಲ್ಲ. ನಾವು ಏನು ಇಷ್ಟು ಸ್ತೋತ್ರ ಮಾಡಿದೆವು, ನಾಲಿಗೆ ಉಚ್ಚಾರಣೆ ಆಗುವುದಿಲ್ಲ, ಅಥವಾ ಇನ್ನೇನು ಅಂಗಸಂಷ್ಟವ ಎಂಥದೂ ಇಲ್ಲ. ಅಂತಹ ಪ್ರಾಣಿಯಾದಂತಹ ಗಜೇಂದ್ರನಿಗೆ ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಅಂತ ಅಲ್ಲೇ ಎಲ್ಲೋ ಕೊಳದಲ್ಲಿ ಹೀಗೆ ಸೊಂಡಿಲು ಆಡಿಸಿದಾಗ ಸಿಕ್ಕಿದಂತಹ ಆ ಕಮಲವನ್ನು ಎತ್ತಿ ಭಗವಂತ ನೀನೇ ಸರ್ವೋತ್ತಮ. ಅದಕ್ಕರ್ಥ ಏನು, ಈ ಎಲ್ಲ ಮಕರಿ ಹಿಡಿದು ಎಳಿತಾ ಇದೆ,
ಆ ಸರೋವರದ ಮಧ್ಯಕ್ಕೆ ಬಂದಿದ್ದಾನೆ. ಇನ್ನು ಭಗವಂತ ರಕ್ಷಣೆ ಮಾಡಲಿಲ್ಲ ಅಂತಂದರೆ ಮುಳುಗುವುದು ಖಂಡಿತ ಅಂತ. ಇದು ಬಹುಮುಖದಿಂದ ತೆರೆದುಕೊಳ್ತದೆ ಗಜೇಂದ್ರನ ವಿಷಯ. ಸಮಯ ಬಂದಾಗ ನೋಡೋಣ. ಗಜೇಂದ್ರ ಅಂದರೆ ಯಾರು? ಮದಭರಿತವಾದಂತಹ ಆನೆ. ಏನು ಅವನಲ್ಲಿ ಮದ, ಗಜರಾಜ ಅಂತ ಹೇಳ್ತಾರೆ. ಗಜಗಳ ರಾಜ ಆಗಿದ್ದ. ಏನು ಅವನಿಗೆ ಪರಿವಾರ, ಬಹಳಷ್ಟು ಹೆಣ್ಣು ಆನೆಗಳು, ಅದರ ಮಕ್ಕಳುಗಳು, ಇಡೀ ಪರಿವಾರ ಸೇರಿಕೊಂಡು ಆ ಗಜರಾಜ ತನ್ನ ವೈಭವವನ್ನು ಸರೋವರದ ಮಧ್ಯದಲ್ಲಿ ಅಂತಂದರೆ ಸಂಸಾರದಲ್ಲಿ ಅಂತ ಅರ್ಥ. ಇದನ್ನು ನಾವು ನಮಗೆ ಅನ್ವಯ ಮಾಡಿಕೊಂಡ್ರೆ ನಮಗೇನು ಮದ ಕಡಿಮೆ ಇಲ್ಲ. ಏನು ಬಾರಿ ಅನ್ನ ಮದ, ಧನ ಮದ, ಸೌಂದರ್ಯ ಮದ ಅಂತ ಸಿಕ್ಕಾಬಟ್ಟೆ ಮದಗಳನ್ನು ಹೇಳ್ತಾರೆ. ಏಕೇಕೋಪಿ ಅನರ್ಥಾಯ ಅಂತ ಹೇಳ್ತಾರೆ. ನಮಗೆ ಒಂದೊಂದು ಮದವೂ ಕೂಡ ಅನರ್ಥಕ್ಕೆ ಕಾರಣ. ಆದರೂ ನಾವು ಬೀಗ್ತಾ ಇರ್ತೇವೆ. ಏನು ನನ್ನ ಹತ್ರ ಹಣ ಉಂಟು, ಸೌಂದರ್ಯ ಉಂಟು, ತಾಕತ್ತುಂಟು, ಹೆಂಡತಿ ಮಕ್ಕಳಿದ್ದಾರೆ, ಏನೋ ಒಂದು ಮನೆ ಉಂಟು, ವಾಹನಗಳುಂಟು ಅಂತೆಲ್ಲ ನಾವು ಅಹಂಕಾರದ ಮದದಲ್ಲಿ ನಾವು ತಿರುಗ್ತಾ ಇರ್ತೇವೆ. ಗಜರಾಜ ಏನಾದ ಅಂತ ದಾಸರದ್ದು ಒಂದು ಕಥೆ ಇದೆ. ಅದು ಕೂಡ ಅವ್ರಿಗೇನು ಬಲ ಕಡಿಮೆ ಇರಲಿಲ್ಲ. ಮಕರಿ ಚಿಕ್ಕದೊಂದು ಪ್ರಾಣಿ ಅದು. ಮಕರಿ ಅದೇನು ಕಾಲಿಂದ ಹೀಗೆ ಒದ್ರೆ ಮುಗಿತು ಕತೆ, ಆ ಥರ ಅದು ಮೊಸಳೆ ಆನೆಯ ಮುಂದೆ. ಆದರೆ ಆ ನೀರಿನಲ್ಲಿ ಮಕರಿಗೆ ಪ್ರಾಬಲ್ಯ ಅಂತ ಹೇಳ್ತಾರೆ. ಅಂದರೆ ನೀರು ಅಂದರೆ ಸಂಸಾರಾವಸ್ಥೆಯಲ್ಲಿ ಮಕರಿ ಅಂತಂದರೆ ಬೇಡವಾದ ಆಸೆಗಳು, ಕಾಮಕ್ರೋಧಾದಿಗಳು ಅಂತ ಅರ್ಥ, ಅಥವಾ ವಿಷಯ ಲಂಪಟತನ ಇತ್ಯಾದಿ ಅರ್ಥ. ಆ ಸಂಸಾರದಲ್ಲಿ ವೈಷಯಿಕ ಪದಾರ್ಥಗಳು ನಮ್ಮನ್ನು ಮಕರಿ ಏನು ಮಾಡಿತು? ಮೊದಲು ಕಾಲು ಹಾಕಿತು. ಆಮೇಲೆ ಅವನು ಏನು ದೊಡ್ಡ ಮಕರಿ ಅಂತ ಹೀಗೆ ಒದ್ದ. ಆದರೆ ಪುನಃ ಬಂದು ಕಾಲಿಗೆ ಹಿಡ್ಕೊಂಡಿತು. ಆಮೇಲೆ ಕೊರಿಲಿಕ್ಕೆ ಪ್ರಾರಂಭ ಮಾಡಿತು. ಒಬ್ಬ ಜೀವನದಲ್ಲಿ ಒಬ್ಬ ವ್ಯಕ್ತಿ ಹೇಗೆ ಅಧಪ್ಪತನಕ್ಕೆ ಹೋಗ್ತಾನೆ ಅನ್ನುವುದಕ್ಕೆ ಈ ಕಥೆ ತುಂಬ ನಾವು ಎಚ್ಚರದಲ್ಲಿ ಇಟ್ಕೊಳ್ಬೇಕು. ಭಾಗವತದಲ್ಲಿ ಬಂದಂತಹ ಒಂದೊಂದು ಕಥೆಯೂ ಕೂಡ ನಮ್ಮ ಜೀವನಕ್ಕೆ ಅನ್ವಯ. ಅದು ಮದದಿಂದ ಕೆಳಗೆ ಯಾಕೆ ಕೆಳಗೆ ಹೋಗ್ತಾನೆ ಅಂದರೆ, ಒಬ್ಬ ವ್ಯಕ್ತಿ ಮದದಲ್ಲಿದ್ದಾಗ ಭಗವಂತನನ್ನು ಮರಿತಾನೆ. ನಾಹಂ ಕರ್ತ ಹರಿಕರ್ತ ಇದಂ ನಮಮ ಅನ್ನುವ ಚಿಂತನೆ ಇರಬೇಕು. ಜ್ಞಾನಿಗಳೆಲ್ಲ ಯಾಕೆ ಮೆರೀತಾರೆ ಅಂತಂದರೆ, ಅವರಿಗೆ ಈ ಎಲ್ಲ ವೈಭವದಲ್ಲೂ ಕೂಡ ಇದು ನನ್ನದ್ದಲ್ಲ ಭಗವಂತನದ್ದು ಅಂತ ಎಚ್ಚರ ಇರ್ತದೆ. ಆದರೆ ಮರೆತಿತು. ಮೊಸಳೆ 1 ಅಡಿ ಒಳಗೆ ಸಂಸಾರದ ಒಳಗೆ ಎಳೆದುಕೊಂಡು ಹೋಯಿತು. ಆಗ ಇನ್ನೂ ಭಾರಿ ಆನಂದದಲ್ಲೇ ಇತ್ತಂತೆ. ಏನು ಮಕರಿನೇ ಅಲ್ವಾ, ಆ ಕಡೆ ಈ ಕಡೆ ಹೆಣ್ಣು ಮಕ್ಕಳೆಲ್ಲ ಇದ್ದಾರೆ, ಏನು ಒಂದು ಮಕರಿ ಅಂತ ಹೇಳಿ ಬೀಗ್ತಾ ಇದ್ದ. ಇನ್ನಷ್ಟು ನಡುವಿಗೆ ಕರ್ಕೊಂಡು ಹೋಯಿತು. ಸಂಸಾರದಲ್ಲಿ ಒಳಗೆ ಕರ್ಕೊಂಡು ಹೋಗುವ ಕೊನೆಗೆ ಒಂದು ಕಾಲ ಬರ್ತದೆ, ಆ ಮಧ್ಯಾವಸ್ಥೆಯಲ್ಲಿ ಅಂತ ಹೇಳ್ತಾರೆ. ಅಂದರೆ ನಾವು ಜೀವನದ ಮಧ್ಯಾವಸ್ಥೆಯಲ್ಲಿ ಬಹಳ ಎಚ್ಚರದಿಂದಿರಬೇಕು ನಾವು ಅಂತ. ಅಂದರೆ ಸಾಮಾನ್ಯವಾಗಿ ಮಿಡ್ಲೇಜಲ್ಲಿ ಹಣ ಇರಬಹುದು, ಎಲ್ಲವನ್ನು ಸಂಗ್ರಹ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಬೇಕು ಹೊರತು ಬೀಗುವುದಲ್ಲ ಅಂತ. ಇನ್ನಷ್ಟು ಒಳಗೆ ಎಳೆದಾಗ ಹಾಗೊಮ್ಮೆ ಕರೆಯಿತು, ಹೀಗೊಮ್ಮೆ ಎಲ್ಲ ತನ್ನ ಪರಿವಾರವನ್ನು ಕರೆಯಿತಂತೆ. ಆದರೂ ಬಿಡದು ಈ ಮಕರಿ ಕಾಲು, ಬಿಡಲಿಲ್ಲ. ಹಾಗಾಗಿ ಭಗವಂತನ ಪಾರಮ್ಯ ಎಂಥದ್ದು ಅಂತ ತಿಳ್ಕೊಳ್ಬೇಕು ನಾವು. ಬಿಡಲಿಲ್ಲ. ಒಳಗೆ ಎಳ್ಕೊಂಡು ಹೋದಾಗ ಕೊನೆಗೆ ಏನು ಮಾಡ್ತಾನೆ, ಈ ನಮ್ಮ ಸ್ವಭಾವ ಇದು. ಆಚೆಯವರು ಅನುಗ್ರಹ ಮಾಡ್ತಾರಾ, ಈಚೆಯವರು ಬೆಂಬಲಕ್ಕೆ ಬರ್ತಾರಾ ಅಂತೆಲ್ಲ ನಾವು ಎಣಿಸ್ತೇವೆ. ಆದರೆ ಯಾರೂ ಇಲ್ಲ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ಈ ಎಚ್ಚರ ಹೊಡೆತ ತಿಂದು ಪಡಿಬೇಡ್ರಿ ನೀವು, ಸದಾ ನಿಮ್ಮಲ್ಲಿ ಎಚ್ಚರದಲ್ಲಿಟ್ಕೊಳ್ಳಿ ಅನ್ನೋದಕ್ಕೆ ಶ್ರೀಮದ್ ಭಾಗವತದ ಈ ಕಥೆಗಳನ್ನು ಅನುಸಂಧಾನಪೂರ್ವಕವಾಗಿ ನಾವು ಎಚ್ಚರದಲ್ಲಿ ತಂದುಕೊಳ್ಬೇಕು. ಎಲ್ಲರೂ ಒಬ್ಬೊಬ್ಬರೇ ಜಾಗ ಖಾಲಿ ಮಾಡ್ತಾರಂತೆ. ಸಂಸಾರದ ಮಧ್ಯ ಅಂದರೆ ಆ ಇಡೀ ಸರೋವರದ ನಡುವಿಗೆ ತಂದು ನಿಲ್ಲಿಸಿದೆ ಮಕರಿ. ಆನೆ ಮುಳುಗ್ತಾ ಉಂಟು. ಆದ್ದರಿಂದಲೇ ನಾವು ಈ ಮದ, ಮಾತ್ಸರ್ಯ, ಅರಿಷಡ್ವರ್ಗಗಳನ್ನೆಲ್ಲ ನಮ್ಮಿಂದ ಬಹಳ ದೂರದಲ್ಲಿ ಇಡಬೇಕು. ದಡದಲ್ಲಿದ್ದಾಗ ಚೆನ್ನಾಗಿತ್ತು ಆನೆ. ದಡ ಅಂತಂದರೆ ಈ ಸಂಸಾರದ ನೀರನ್ನು ನಮ್ಮೊಳಗೆ ಮುಳುಗಿಸಿಕೊಳ್ಳದೆ ಇರುವಾಗ ನಾವು ಸರಿಯಾಗಿರ್ತೇವೆ ಅಂತ. ಆದರೆ
ಈ ಮಕರಿ ಕೊರೆದು 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 ಇಡೀ ಸರೋವರ ಕೆಂಪಾಗಿದಂತೆ ಯಾವಾಗ ರಕ್ತ, ಕೆಟ್ಟ ರಕ್ತ, ಮದದ ರಕ್ತ ಹೋಯಿತು, ಆಗ ಭಗವಂತನ ಎಚ್ಚರ ಬಂತು ಅಂತ. ಇದಕ್ಕೆ ಕಾರಣ ಪೂರ್ವಜನ್ಮದ ಸ್ಫುರಣೆ. ಯಾಕಂದರೆ ಇಂದ್ರದ್ಯುಮ್ನ ಆಗಿದ್ದ, ಅದೆಲ್ಲ ಗೊತ್ತು ನಮಗೆ ಕತೆ. ಹಾಗಾಗಿ ಈ ತಿರಸ್ಕಾರ ಮಾಡಿದರೆ, ಜ್ಞಾನಿಗಳ ತಿರಸ್ಕಾರ ಅಥವಾ ಒಳ್ಳೆಯದನ್ನು ಯಾರು ಹೇಳಿಕೊಡ್ತಾರೆ ಅವರ ತುಚ್ಛೀಕರಣ ಎಲ್ಲ ಮಾಡಿದಾಗ ಈ ರೀತಿ ಯಾವುದೋ ತುಚ್ಛವಾದ ಮಕರಿ, ಆ ಆನೆಯ ಮುಂದೆ ಯಕ್ಕಶ್ಚಿತ್ ಅಂತಹ ಮಕರಿಯಿಂದ ಮಧ್ಯ ಸರೋವರದಲ್ಲಿ ಇನ್ನೇನು ಮುಳುಗಿದೆ ಅಂತ ಹೇಳಿದಾಗ ಏನು ಮಾಡ್ತಾನೆ, ಅತ್ಯಂತ ಅನನ್ಯ ಭಕ್ತಿ ಪ್ರೀತಿಯಿಂದ ಆ ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ, ಈ ಮದ ಗಿದ ಎಲ್ಲ ತಪ್ಪಾಯಿತು ಅಂತ ಶರಣಾಗತಿ. ಇದೂ ಕೂಡ ಬೇಕು ನಮಗೆ. ಪ್ರಾಯಶ್ಚಿತ್ತದಲ್ಲಿ ಮೊದಲನೆಯ ಅಂಶ ನಾನು ಸರಿ ಅಂತ ಅಲ್ಲ. ಯಾರಾದರೂ ಒಬ್ಬರು ಒಂದು ಒಳ್ಳೆಯದು ಹೇಳಿದರೆ, ಹೌದು ಇದನ್ನು ಸರಿಪಡಿಸಿಕೊಂಡು ತಿದ್ದಿಕೊಂಡು ನನ್ನ ತಪ್ಪಾಯಿತು, ಕ್ಷಮಿಸು ಭಗವಂತ, ಇನ್ನು ಮುಂದೆ ನಾನು ಸರಿಯಾದ ಮಾರ್ಗದಲ್ಲಿರ್ತೇನೆ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಹೇಳಿದಾಗ, ನೆನೆವರನು ಹಾಗೆ ಎಣಿಸಿದಾಗ ಅನುಸರಿಸಿ ಅವನು ಏನು ಹೇಳ್ತಾರೆ ಅಂದರೆ, ಮಡದಿಗೆ ಪೇಳದೆ ಬಂದು ಅಂತ ಹೇಳ್ತಾರೆ. ಮಡದಿಗೆ ಪೇಳದೆ ಬಂದು ಅಂತಂದರೆ ಇದು ಕೂಡ ದಾಸರಾದ ಒಂದು ಸಲಿಗೆ. ಸಾಕ್ಷಾತ್ ಲಕ್ಷ್ಮೀದೇವಿ ಭಗವಂತನ ವಕ್ಷಸ್ಥಳದಲ್ಲೇ ಇರ್ತಾಳೆ ಯಾವಾಗಲೂ ಕೂಡ. ಆದರೆ ಒಂದು ರೂಪದಿಂದ ಮಡದಿಗೆ ಪೇಳದೆ ಗರುಡನಲ್ಲಿ ಬರುವಾಗ ದೇವರು ಹೇಳ್ತಾನಂತೆ, ಅದನ್ನು ವೈಭವೀಕರಿಸ್ತಾರೆ. ಭಗವಂತನಿಗೆ ಇರುವ ಭಕ್ತರ ಮೇಲಿರುವ ಕಾರುಣ್ಯವನ್ನು ವೈಭವೀಕರಿಸ್ತಾರೆ. ಗರುಡನ ವೇಗನೂ ಅವರಿಗೆ ಕಡಿಮೆ ಆಯ್ತಂತೆ. ಕೊನೆಗೆ ತಾನೇ ಗರುಡನಿಂದ ಇಳಿದು ತಾನು ತನ್ನ ವೇಗದಿಂದ ದುಡು ಅಂತ ಬರ್ತಾನೆ. ಯಾರಿಗೆ? ಗಜೇಂದ್ರನಿಗೆ. ಏನಿತ್ತವನಲ್ಲಿ? ಎಂಥದೂ ಇಲ್ಲ, ಎಲ್ಲ ಲಾಸ್, ಪೂರ ಬರ್ಬಾದಾಗಿ ಅವನು ಇದ್ದಂತಹ ಸಂದರ್ಭದಲ್ಲಿ ಒಂದನ್ನು ಬಿಡಲಿಲ್ಲ. ಭಕ್ತಿ, ಆಮೇಲೆ ತಾನು ಇಷ್ಟು ದಿನ ಮಾಡಿದಂತಹ ಆ ಮದದಲ್ಲಿ ಭಗವಂತನನ್ನು ಮರೆತಂತಹ ವಿಷಯವನ್ನು ತಾನು ಸ್ಮರಣೆಗೆ ತಂದುಕೊಳ್ತಾನೆ. ಆಗ ಭಗವಂತ ಬಂದು ಆ ನೆನೆವರನು ಅನುಸರಿಸಿ ತಿರುಗುವನು. ತಿರುಗುವುದು ಅಂತಂದರೆ ಅವನು ತಿರುಗಿ ನಮ್ಮನ್ನು ನೋಡ್ತಾನೆ ಅಂತ ಒಂದು. ಇನ್ನೊಂದು ಏನು ಅಂತಂದರೆ ತಿರುಗಿಸುವನು ಅಂದರೆ ಏನಂದರೆ, ಮಕರಿ ಏನಾಗ್ತಾ ಇತ್ತು, ಅವನನ್ನು ಆ ಶತ್ರು ಪೀಡೆ, ಆ ಗಜರಾಜನನ್ನು ನಾಶ ಮಾಡ್ತಾ ಇತ್ತು. ಆ ಶತ್ರುವನ್ನು ಕತ್ತರಿಸ್ತಾನೆ. ಆ ಶತ್ರು ಪೀಡೆ ಅಂತ ನಮಗೆ ಏನಿರ್ತದೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಶತ್ರು ಪೀಡೆ ಅನ್ನುವಂಥದ್ದು ಇರ್ತಾನೆ. ಅದನ್ನು ಕತ್ತರಿಸ್ತಾನೆ ಅಂದರೆ ಆ ಪೀಡೆ ಇನ್ನೊಮ್ಮೆ ಇವನಿಗೆ ಬಂದು ತಾಕಬಾರದು. ಹಾಗೆ ಆ ಮಕರಿಯ ಶಿರವನ್ನು ಛೇದನೆ ಮಾಡಿ ಆ ಗಜರಾಜನನ್ನು ಉದ್ಧಾರ ಮಾಡ್ತಾನೆ. ಈ ಮಕರಿಯೂ ಕೂಡ ಗಂಧರ್ವ, ಅದು ಗೊತ್ತು ನಮಗೆ ಕತೆ. ಅದು ಕತ್ತರಿಸಿ ಅವನನ್ನು ಮೂಲ ಸ್ವರೂಪಕ್ಕೆ ಕಳಿಸಿಕೊಡ್ತಾನೆ. ನಮಗೆ ಯಾವುದೇ ವಿರೋಧ ಬಂದರೂ ಕೂಡ ಮತ್ತೊಬ್ಬರನ್ನು ದೂಷಿಸುವುದಲ್ಲ, ನಾವೇ ಮಾಡಿದ ನಮ್ಮ ಪ್ರಾರಬ್ಧದ ಕರ್ಮ ಅನ್ನುವಂತಹ ರೀತಿಯಲ್ಲಿ ಅದನ್ನು ಅನುಭವಿಸಿ, ಜೊತೆಗೆ ಪ್ರಾರ್ಥನಾ ಪೂರ್ವಕವಾಗಿ ಅದನ್ನು ಮಾಡಿ ಕೊಂಚ ಮಾಡೋ ಪ್ರಾರಬ್ಧ ಅಂತ ಪ್ರಾಣದೇವರ ಮೂಲಕ ಭಗವಂತನನ್ನು ಸ್ಮರಿಸಿದಾಗ ನೆನೆವರನು ಅನುಸರಿಸಿ ತಿರುಗುವನು. ಯಾರು ನೆನಿತಾರೆ ಭಗವಂತನನ್ನು ಎನಿಸುವುದು, ಸ್ಮರಿಸುವುದು, ಅವರನ್ನು ಅನುಸರಿಸಿ ತಿರುಗುವನು. ಜಾಹ್ನವಿ ಜನಕ. ಜಾಹ್ನವಿ ಅಂದರೆ ನಮಗೆ ಅದು ಕಥೆ ಗೊತ್ತು. ಜಾಹ್ನವಿ ಅಂದರೆ ಜನಕ ಅಂತಂದರೆ ಗಂಗೆ ಅಂತ ಅರ್ಥ. ಜಹ್ನು ಋಷಿಗಳ ಕಿವಿಯಿಂದ ಗಂಗೆ ಬಂದ್ಲು ಅಂತ ಅರ್ಥ. ಹಾಗಾಗಿ ಅಲ್ಲಿಯೂ ಕೂಡ ಗಂಗೆ ಭಾರೀ ರಭಸದಲ್ಲಿ ಬರ್ತಾ ಇದ್ದಾಗ ಅವರು ಒಂದು ಆಪೋಷಣೆಯಿಂದ ನುಂಗುತ್ತಾರೆ. ಅಂದರೆ ನಾವು ಅಲ್ಲಿಯೂ ಕೂಡ ಅಹಂಕಾರ ಖಂಡನೆಯನ್ನು ನೋಡ್ಕೊಳ್ಬೇಕು. ನಾವು ಭಗವಂತನಿಂದ ಯಾರು ಬ್ಲೆಸ್ ಆಗಿ ಬಂದವರು ಅಂಥೇಳಿ ಬೀಗಲಿಕ್ಕಿಲ್ಲ. ಅವ್ರು ನುಂಗಿದ್ರು ಜ್ಞಾನಿಗಳು, ಆಮೇಲೆ ಕಿವಿಯಿಂದ ಬಿಟ್ಟರು ಅವಳನ್ನು ಅಂತ ಹೇಳ್ತಾರೆ. ಹಾಗಾಗಿ ನಾವು ಎಚ್ಚರ ತಪ್ಪುವ ಪರಿಸ್ಥಿತಿಯನ್ನು ನೆನಪಿಸಿಕೊಟ್ಟು ಮತ್ತೆ ಜನರೊಳಗಿದ್ದು ಜನಿಸುವನು. ಇಂತಹ ಎತ್ತರದ ವ್ಯಕ್ತಿ ಏನು ಗೊತ್ತಾ, ಭೂಮಿ ದೇವತೆಗಳೇ ಇಷ್ಟಪಡುವುದಿಲ್ಲ ಭೂಮಿಗೆ ಬರಲಿಕ್ಕೆ. ವಸು ಭೀಷ್ಮನಿಗೆ ಆ ಭೂಮಿಗೆ ಹೋಗಬೇಕು ತಪ್ಪು ಮಾಡಿದ್ದಿ ಅಂತಂದರೆ
ತತ್ತರಿಸಿ ಹೋದ ಅಂತೆ. ಆಮೇಲೆ ನನಗೆ ಮನುಷ್ಯರ ಗರ್ಭ ಬೇಡ ಅಂತ ಹೇಳಿದಾಗ ಗಂಗೆ, ಸಾಕ್ಷಾತ್ ಗಂಗೆ, ಅವಳು ಅವತಾರ ಮಾಡಿದ್ದಲ್ಲ, ಸಾಕ್ಷಾತ್ ಗಂಗೆ, ಆ ಸಾಕ್ಷಾತ್ ಗಂಗೆಯ ಒಳಗೆ ಹುಟ್ಟುತ್ತಾನೆ ಭೀಷ್ಮ ಅಂತ ಹೇಳ್ತಾರೆ. ಜನರೊಳಗಿದ್ದು ಜನಿಸುವ ಅಂದರೆ ಏನು ಹೇಳೋದು ಅಂದರೆ, ಇಂತಹ ನಿಕೃಷ್ಟ ಲೋಕ ಅಂತ ಅರ್ಥ ಈ ಮರ್ತ್ಯಲೋಕ. ಇಲ್ಲಿ ಜನರ ಭೂಮಿಯಲ್ಲಿ ಮನುಷ್ಯರಾಗಿ ಹುಟ್ಟಿಕೊಂಡು ಬರ್ತಾನಂತೆ ಭಗವಂತ. ಅಂದರೆ ಗರ್ಭವಾಸದಿಂದ ಬರ್ತಾನೆ ಅಂತ ಅರ್ಥ ಅಲ್ಲ. ಲೋಕದ ಜನರ ಹಾಗೆ, ಗೊಲ್ಲರ ಹಾಗೆ ಓಡಾಡಿದ, ಕಾಡಾಳು ವನವಾಸಿಯ ಹಾಗೆ ನಟನೆ ಮಾಡಿದ. ಲೋಕಕ್ಕೆ ಶಿಕ್ಷಣ ಕೊಡುವುದಕ್ಕೋಸ್ಕರ ಈ ಜನರೊಳಗಿದ್ದು ಬೆರೆತುಕೊಂಡು ಲೋಕಕ್ಕೆ ಶಿಕ್ಷಣವನ್ನು ಕೊಡ್ತಾನಂತೆ ಭಗವಂತ. ಯಾಕಂದರೆ ಭಗವಂತ ವೈಕುಂಠದಲ್ಲಿದ್ದಾನೆ, ಲೋಕದ ಜನರಿಗೆ ಭಗವಂತನ ಪರಿಚಯನೇ ಆಗುವುದಿಲ್ಲ. ಅದಕ್ಕೋಸ್ಕರ ಭಗವಂತ ಏನು ಮಾಡ್ತಾನೆ, ನೆನೆವರನ್ನು ಅನುಸರಿಸಿ ತಿರುಗುವನು. ಬ್ರಹ್ಮಾದಿಗಳು ಪ್ರಾರ್ಥನೆ ಮಾಡ್ತಾರೆ, ಅಥವಾ ಭೂಮಿದೇವಿ ಭೂಭಾರ ಹರಣ ಮಾಡಪ್ಪ, ತಡ್ಕೊಳಕ್ಕಾಗಲ್ಲ, ಭಗವನ್ನಿಂದಕರು ಜಾಸ್ತಿ ಆಗ್ತಾ ಇದ್ದಾರೆ ಅಂತ ಪ್ರಾರ್ಥನೆ ಮಾಡ್ತಾರೆ. ನೆನೆವರು ಇವರೆಲ್ಲ ನೆನೆಸಿಕೊಂಡ್ರು. ಅವರಿಗನುಗುಣವಾಗಿ ಭಗವಂತ ತಾನು ಜನರೊಳಗಿದ್ದು ಜನಿಸುವ ಅಂತ ಹೇಳ್ತಾ ಇದ್ದಾರೆ. ಇದಕ್ಕಿನ್ನೊಂದು ಅರ್ಥ ಏನು ಅಂತಂದರೆ, ಜನರು ಅಂತಂದರೆ ನಮ್ಮ ಈ ಶರೀರದಲ್ಲಿ ಇಂದ್ರಿಯಗಳಿದ್ದಾವೆ, ಅದಕ್ಕೆ ಜನರು ಅಂತ ಅರ್ಥ. ಅದರೊಳಗೆ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ನಾವು ಭಗವಂತನನ್ನು ಪ್ರಾರ್ಥನೆ ಮಾಡಬೇಕಂತೆ, ಜನರೊಳಗಿದ್ದು ಜನಿಸುವವ ನೀನು ಅಂತ. ಆವಾಗೇನಾಗತ್ತೆ, ಈ ತತ್ವಾಭಿಮಾನಿ ಇಂದ್ರಿಯಾಭಿಮಾನಿಗಳ ಒಳಗೆ ಭಗವಂತ ಕೂತು ಜನಿಸುವುದು ಅಂದರೆ ಏನರ್ಥ? ಜನಿ ಪ್ರಾದುರ್ಭಾವೇ ಅಂತ ಧಾತು ಇದೆ. ಅವನು ಪ್ರಾದುರ್ಭಾವ ಆಗ್ತಾನೆ. ಭಗವಂತನ ವಿಷಯದಲ್ಲಿ ಜನಿಸುವುದು ಅಂತಂದರೆ ಅವನ ಪ್ರಾದುರ್ಭಾವ ಆಗುವುದು, ಅಂದರೆ ಅವನ ಸಚ್ಚಿದಾನಂದ ರೂಪ ತೋರಿಸಿಕೊಳ್ಳುವುದು ಅಂತ ಅರ್ಥ. ಈ ನಾವು ಇಂದ್ರಿಯಗಳಲ್ಲಿ ಕುಳಿತು ಅವನು ಜನಿಸುವನು ಅಂದರೆ ಏನರ್ಥ ಅಂದರೆ ನಮ್ಮಿಂದ ಸತ್ಕಾರ್ಯಗಳನ್ನು ಮಾಡಿಸ್ತಾನೆ. ಸಾಧನೆ ಆಗಬೇಕು ಅಂತಂದರೆ ಭಗವಂತನ ಸನ್ನಿಧಾನ ಅಲ್ಲಿರಬೇಕು ಅಂತ ಅರ್ಥ. ಹಾಗಾಗಿ ತನ್ನ ಸನ್ನಿಧಾನವನ್ನು ನಮಗೆ ತೋರಿಸಿಕೊಡ್ತಾನೆ ಭಗವಂತ ಅಂತ. ಇನ್ನು ಜಗದುದರ ಶಬ್ದಕ್ಕೆ ನಾವು ಹಿಂದೆ ತುಂಬ ಚಿಂತನೆ ಮಾಡಿದ್ದೇವೆ. ಜಗದುದರ, ಇದಕ್ಕೆ ಒಂದು ಹಾಡಿನಿಂದ ಮೂಲಕ ನಾವಿದನ್ನು ತಿಳಿದುಕೊಳ್ಳೋದು. ಬಹಳ ರೋಮಾಂಚಕವಾದಂತಹ ಹಾಡು ವಾದಿರಾಜರು ಕೊಟ್ಟಿರುವಂಥದ್ದು. ಯಾವುದು ಅಂತಂದರೆ, ನೀರೊಳು ಮುಳುಗಿ ನಿಗಮ ಚೋರನ ಗೆದ್ದ ನೀರಜಾಕ್ಷನೆನ ಭಾಮೆ ಅಂತ. ನಮ್ಮ ಅಜ್ಜ ಈ ಹಾಡನ್ನು ತುಂಬ ಹೇಳ್ತಾ ಇದ್ರು. ಮುಖ್ಯವಾಗಿ ಲಗ್ನ ಮಂಟಪದಲ್ಲಂತೂ ಇದನ್ನು ಹೇಳ್ತಾ ಇದ್ರು. ಒಂದು ವಿನೋದವಾದಂತಹ ಸರಸ ಸಲ್ಲಾಪ ಭಗವಂತ ಹಾಗೂ ಲಕ್ಷ್ಮೀದೇವಿಯರದ್ದು. ಅಲ್ಲೇನು ಅಂತಂದರೆ, ನಾನು ಕೃಷ್ಣಾವತಾರ ಮಾಡಿದೆ ಅಂತಂದರೆ ಜಗದೊಳು ಏಕಪತ್ನಿ ವ್ರತನಿಗೆ, ರಾಮಾವತಾರ ಮಾಡಿದೆ ಅಂತಂದರೆ ಪತ್ನಿ ವ್ರತ ನೀನು, ನಿನಗೆ ಯಾಕೆ ಸತಿಯರ ಹವ್ಯಾಸ ಅಂತ, ಹೀಗೆಲ್ಲ ವಿನೋದವಾದಂಥ ಹಾಡು. ಸ್ವಾರಸ್ಯ ಎಲ್ಲಿದೆ ಅಂತಂದರೆ, ಲಕ್ಷ್ಮೀದೇವಿಯರಿಗೆ ಭಗವಂತನ ಎಲ್ಲ ರೂಪವೂ ನೇಹನಾನಾಸ್ತಿ ಕಿಂಚನ ಅಂತ ಗೊತ್ತು. ಆದರೂ ಕೂಡ ಸ್ವಾರಸ್ಯ ಎಲ್ಲಿದೆ ಅಂತಂದರೆ, ಅವಳು ಬಾಗಿಲು ತೆಗೆಯುವುದಿಲ್ಲ ಅಂತೆ, ಒಂದೊಂದರಲ್ಲೂ ಒಂದೊಂದೇನೋ ಹೇಳ್ತಾಳಂತೆ. ಕೊನೆಗೆ ಸರ್ವ ಪ್ರಾಣಿಗಳನ್ನು ಉದರದೊಳುಂಬಿಟ್ಟು ಶರಧಿಯೊಳ್ ಮಲಗಿದೆ ಭಾಮೆ ಅಂತ ಹೇಳಿದಾಗ, ಸಿರಿಹಯ ವದನನ ಚರಣಕ್ಕೆರಗುತ ತೆರೆದಳು ಬಾಗಿಲು ಭಾಮೆ ಅಂತ ಹೇಳ್ತಾರೆ. ಇಲ್ಲಿ ಏನು ಸ್ವಾರಸ್ಯ ಅಂದರೆ, ಲಕ್ಷ್ಮೀದೇವಿ ಭಗವಂತನ ಎಲ್ಲ ರೂಪವನ್ನು ಎಲ್ಲದರಲ್ಲಿಯೂ ಕೂಡ ಆನಂತ್ಯದ ಚಿಂತನೆ ಮಾಡ್ತಾಳೆ ಅವಳು. ಇಲ್ಲಿ ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ವಿಶೇಷತ್ವೇನ ನಾವು ಅರ್ಥ ಮಾಡಿಕೊಳ್ಳುವುದು ಅಂದರೆ ಜಗದುದರತ್ವ. ಆ ಜಗದುದರನಾಗಿರುವಾಗ ಭಗವಂತ ಈ ಎಕ್ಸ್ಕ್ಲೂಸಿವ್ ರೂಪ ಲಕ್ಷ್ಮೀದೇವಿಗೆ ತೋರುವಂಥದ್ದು. ಅಂದರೆ ಎಲ್ಲ ಲಕ್ಷ್ಮೀದೇವಿ ಭಗವಂತನಲ್ಲಿದ್ದಾಳೆ, ಇದು ನಮಗೆಲ್ಲ ಗೊತ್ತು. ಅದು ವ್ಯಾಪ್ತರು ಚಿಂತನೆ ಬಹಳ ದೊಡ್ಡದಾಗತ್ತೆ ಅದು ಚಿಂತನೆಗೆ. ಹೀಗೆ ಒಂದು ತಿಳ್ಕೊಳ್ಬಹುದು. ಭಗವಂತ ಹೇಗಿದ್ದಾನೆ ಅಂದರೆ, ಸರ್ವ ಪ್ರಾಣಿಗಳನ್ನು ತನ್ನ ಉದರದೊಳಗೆ ಇಟ್ಕೊಂಡು, ಅಂದರೆ ಪ್ರಳಯ ಕಾಲದಲ್ಲಿ ಎಲ್ಲ ಈ ಜಗತ್ತನ್ನು ಅದೆಲ್ಲ ಲಯ ಚಿಂತನೆ ಎಲ್ಲ ಗೊತ್ತು ನಮಗೆ. ಅದೆಲ್ಲ ಆಗಿ ಎಲ್ಲ ರೀತಿಯ ಜೀವರು, ಏನದು ಮೋಕ್ಷಕ್ಕೆ ಹೋದಂಥವರು, ಅದು ಒಂದು ಕಂಪಾರ್ಟ್ಮೆಂಟ್ ಇದೆ, ಶ್ವೇತದ್ವೀಪ ಅನಂತಾಸನ ಇತ್ಯಾದಿಗಳು. ಇನ್ನು ಸೃಷ್ಟಿಗೆ ಬರಲಿಕ್ಕಿರುವವರು, ಅದು ಒಂದು ಕಂಪಾರ್ಟ್ಮೆಂಟ್ ಇದೆ. ಇನ್ನು ಮುಂದೆ ಯಾವುದೋ ಕಲ್ಪದಲ್ಲಿ ಸೃಷ್ಟಿಗೆ ಒಟ್ಟು ಎಲ್ಲ ಜೀವರಾಶಿಗಳ ಒಳಗೂ ಕೂಡ ಭಗವಂತನ ರೂಪ ಉಂಟಾ. ಈ ಇಡೀ ಬ್ರಹ್ಮಾಂಡ ಎಲ್ಲ ಜೀವರ ಒಳಗೂ ಭಗವಂತನ ರೂಪ ಉಂಟು. ಅದೆಲ್ಲವೂ ಎಲ್ಲಿದೆ? ಭಗವಂತನ ಉದರದೊಳಗಿದೆ. ಹಾಗಾಗಿ ಜಗದುದರ
ಇಂತಹ ಭಗವಂತನ ರೂಪವನ್ನು ನೋಡಿ ಬಹಳ ಆನಂದ ಪಡುವವಳು ಅದು ಲಕ್ಷ್ಮೀದೇವಿ ಅಂತ. ಇಂತಹ ಭಗವಂತನ ಆ ಜಗದುದರ ಭಗವಂತ ಅಂದರೆ ಏನು ಅರ್ಥ ಅದಕ್ಕೆ? ಅಷ್ಟು ದೊಡ್ಡವ, ಯಾರು ಇಡೀ ಎಲ್ಲ ಸರ್ವಸ್ವ ಭಗವಂತನ ಉದರದೊಳಗಿದೆ. ಇಂತಹ ಭಗವಂತ ಏನು ಮಾಡ್ತಾನೆ ಅಂತಂದರೆ ಅವನು ಯಾರು? ಹಾಗಾಗಿಯೇ ಅವನು ಏನು ಅಂದರೆ ಘನ ಮಹಿಮ. ಘನ ಅಂತಂದರೆ ಸರ್ವೋತ್ತಮವಾದಂತಹ ಮಹಿಮೆ ಉಳ್ಳವ ಅಂತ ಅರ್ಥ. ಇಂತಹ ಭಗವಂತ ಏನು ಮಾಡ್ತಾನೆ? ಗಾಂಗೇಯ ನುತ. ಆ ಗಾಂಗೇಯ ಅಂತಂದರೆ ಭೀಷ್ಮ ಅಂತ ಅರ್ಥ. ಗಾಂಗೇಯ ನುತ ಅಂತ ಶಬ್ದ ಗಾಂಗೇಯ ಅಂದರೆ ಗಂಗೆಯ ಪುತ್ರನಾದಂತಹ ಭೀಷ್ಮ ಅಂತ ಅರ್ಥ. ಗಾಂಗೇಯ ನುತ ಗಾಯನವ ಕೇಳುತ್ತ. ನಿಜವಾಗಿ ತಪ್ಪು ಮಾಡಿದ್ದಾರೆ ಭೀಷ್ಮಾಚಾರ್ಯರು. ವಸುವಾಗಿದ್ದಾಗ ಹೆಂಡತಿಯ ಮಾತು ಕೇಳಿ ಆ ಆಕಳನ್ನು ಕಟ್ಟಿಹಾಕಿ ಆ ಎಲ್ಲ ಸಹೋದರರ ಶಾಪವನ್ನು ಕೂಡ 8 ಜನರ ಗರ್ಭವಾಸ, 8 ಜನರ ಮೃತ್ಯುವಿನ ನೋವಿನ ಒಂದು ಶಾಪವನ್ನು ತಾವು ಪಡೆದುಕೊಂಡಿದ್ದಾರೆ. ಹೆಂಡತಿಯಿಂದ ದೂರ ಇರು, ಯಾಕೆ ಹೆಂಡತಿಯ ಮಾತು ಕೇಳಿ ನೀನು ಮಾಡಿದಂತಹ ಅನ್ಯಾಯ ಹಿರಿಯರಿಗೆ, ಗೋವುಗಳಿಗೆ ಅಂತೆಲ್ಲ. ಆದ್ದರಿಂದ ಶಪ್ತರಾದಂತಹ ಭೀಷ್ಮಾಚಾರ್ಯರು ಅಲ್ಲಿಯೂ ಹಾಗೆ ಅರ್ಜುನನ ಬಾಣ ಬಿಟ್ಟಾಗ ರಕ್ತ ಅಷ್ಟು ಕಲಿಯ ಅನ್ನವನ್ನುಂಡಂತಹ ಅಥವಾ ಕಲಿಯ ಸಂಪರ್ಕದಲ್ಲಿದ್ದಂತಹ ಅನ್ನವನ್ನುಂಡಂತಹ ಆ ಪ್ರಭಾವ ಪ್ರತಿಯೊಂದು ಬಾಣದ ಗಾಯದಿಂದ ರಕ್ತ ಕೆಳಗೆ, ರಕ್ತದ ಕಡಲು ಶರಮಂಚದ ಕೆಳಗೆ ಹರಿದು ಹೋದಾಗ ಆಗ ಎಚ್ಚರ ಬಂದದ್ದೇನು? ವಿಶ್ವಂ ವಿಷ್ಣೋರ್ವ ಷಟ್ಕಾರೋ ಅಂದರೆ ವಿಷ್ಣು ಸಹಸ್ರನಾಮ ಅವನ ಬಾಯಲ್ಲಿ ಬಂತು. ಅದಕ್ಕೆ ಬಹಳ ಅದನ್ನು ಕೇಳುತ್ತಾ ಭಗವಂತ ಒಲಿದ ಅಂತ ಹೇಳ್ತಾರೆ. ಇನ್ನು ಗಗನಚರ ವಾಹನ ದಿವೌಕಸರೊಡನೆ ಚರಿಸುವ ಮನೆ ಮನೆಗಳಲ್ಲಿ. ಗಗನಚರ ವಾಹನ ಅಂತಂದರೆ ಗಗನಚರ ಅಂದರೆ ಗರುಡ ವಾಹನನಾದಂತಹ ಭಗವಂತ. ದಿವೌಕಸರು ಅಂತಂದರೆ ದೇವತೆಗಳ ಒಟ್ಟಿಗೆ ಸೇರಿಕೊಂಡು ಚರಿಸುವ ಮನೆ ಮನೆಗಳಲ್ಲಿ ಅಂದರೆ ಏನರ್ಥ? ಭಗವಂತ ಇದರ ಭಗವಂತ ನಮಗೆ ಗೊತ್ತು. ನಾವು ಆಕಾಶವನ್ನು ಚಿಂತನೆ ಮಾಡಬೇಕು. ಹೊಸ್ತಿಲು ಪೂಜೆ ಮಾಡುವಾಗಿರಬಹುದು ಅಥವಾ ಎಲ್ಲ ಸಂದರ್ಭದಲ್ಲಿಯೂ ಕೂಡ ಭಗವಂತ ಗರುಡವಾಹನ. ಗರುಡವಾಹನಕ್ಕೆ ಏನರ್ಥ ಅಂದರೆ ಲೌಕಿಕವಾಗಿ ಚಿಂತನೆ ಮಾಡುವುದು ಅಂದರೆ ವೇಗವಾಗಿ, ಗರುಡ ವೇಗವಾಗಿ ಸಂಚಾರ ಮಾಡುವಂಥದ್ದು. ಕ್ಷಣ ಮಾತ್ರದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಭಗವಂತನನ್ನು ಹೊತ್ತಿ ತಿರುಗುತ್ತದೆ ಗರುಡ. ಹಾಗಾಗಿ ನಾವು ಗರುಡಕ್ಕೆ ಇನ್ನೊಂದು ಅರ್ಥ ಇದೆ. ಒಂದು ವೇಗ, ಭಗವಂತ ನಮಗೆ ವೇಗದಲ್ಲಿ ಒಲಿಯಬೇಕು ಅಂತ ಒಂದು. ಇನ್ನೊಂದು ಗರುಡ ವಿಷಹರ ಅಂತಂದರೆ ಸರ್ಪವನ್ನು ತಿನ್ನುವಂಥದ್ದು ಗರುಡ ನಮಗೆ ಗೊತ್ತು. ಹಾಗಾಗಿ ನಮ್ಮ ಮನೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ ವಿಷಮಯವಾದಂತಹ ಪರಿಸ್ಥಿತಿ ಇದ್ದರೆ ಅದನ್ನು ಪರಿಹಾರ ಮಾಡುವ ಒಂದು ದೇವತೆ ಅದು ಗರುಡ ಅಂತ. ಗರುಡ ಛಂದೋ ದೇವತೆ ಅಂತ ಹೇಳ್ತಾರೆ. ಛಂದಸ್ಸು ಅಂದರೆ ವೇದಗಳನ್ನು ಸದಾ ತನ್ನ ರೆಕ್ಕೆ ಬಡಿಯುವಾಗ ರೆಕ್ಕೆಯ ಮೂಲಕ ವೇದದ ಉಚ್ಚಾರಣೆ ಮಾಡ್ತಾ ಆ ಭಗವಂತನನ್ನು ಒಲಿಸ್ತಾನೆ. ಹಾಗಾಗಿ ಈ ಎಲ್ಲ ರೀತಿಯಲ್ಲಿಯೂ ಕೂಡ ಗರುಡನ ಒಂದು ಸೂಚನೆ. ಹಾಗಾಗಿ ಗರುಡ ಅಂತಂದರೆ ಗರುಡ ಶೇಷ ರುದ್ರ ಅಂದರೂ ಒಂದೇ ಅರ್ಥ. ತನ್ನ ಶೇಷ ಅಂತಂದರೆ ತನ್ನ ಭೋಗವನ್ನೇ, ಭಗವಂತನನ್ನೇ ತನ್ನ ಭೋಗವನ್ನಾಗಿ ಮಾಡಿಕೊಂಡವ ಶೇಷ ಅಂತ ಒಂದು. ಇನ್ನು ರುದ್ರದೇವರು ಅಂತಂದರೆ ಮನಸ್ಸಿನಲ್ಲಿ ಸದಾ ಭಗವಂತನನ್ನು ಹೊತ್ತವರು ಅಂತ ಒಂದು. ನಮಗೆ ಮನಸ್ಸು ಬೇಕು. ಈ ಎಲ್ಲವನ್ನು ಸೂಚಿಸುವುದಕ್ಕೋಸ್ಕರ ಗರುಡ ವಾಹನ ದಿವೌಕಸರೊಡನೆ ಕೂಡಿಕೊಂಡು ಅಂದರೆ ದೇವತೆಗಳೊಡನೆ ಕೂಡಿಕೊಂಡು ಚರಿಸುವ ಮನೆ ಮನೆಗಳಲ್ಲಿ. ಇಲ್ಲಿ ಮನೆ ಮನೆಗಳಲ್ಲಿ ಅಂದರೆ ನಾವು ನಿತ್ಯ ಪೂಜೆ ಮಾಡುವಾಗ ನಮ್ಮ ಮನೆಯಲ್ಲಿ ಭಗವಂತನ ಹಾಗೂ ಪರಿವಾರ ದೇವತೆಗಳ ಒಟ್ಟಿಗೆ, ಭಗವಂತ ಒಬ್ಬೊಬ್ಬನೇ ಸಂಚಾರ ಮಾಡುವಂಥದ್ದು ಕ್ರಮ ಇಲ್ಲ. ಅವನು ಬಂದರೆ ತನ್ನ ಪರಿವಾರದೊಟ್ಟಿಗೇ ಬರ್ತಾನೆ. ಹಾಗಾಗಿ ನಾವು ಕ್ರಮವಾಗಿ ನಾವು ಚಿಂತನೆ ಮಾಡಬೇಕು ಅಂತ ಒಂದು. ನಾವು ಎಲ್ಲ ದೇವತೆಗಳು ಹಾಗೂ ಅವರ ಅಂತರ್ಯಾಮಿ ಭಗವಂತನ ಪೂಜೆ ಅತ್ಯಗತ್ಯ ಅನ್ನುವಂಥದ್ದು ಒಂದು. ಅದರ ಜೊತೆಗೆ ಹೀಗೆ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡಿದಾಗ ಅಂದರೆ ಚಿಂತನೆ ಮಾಡಿದಾಗ ಅವನ ಕಾರುಣ್ಯ ಎಷ್ಟು ಅಂದರೆ ಇಡೀ ಪರಿವಾರವನ್ನು ಕರೆದುಕೊಂಡು ಬರ್ತಾನೆ ನಮ್ಮ ಮನೆಗಳಿಗೆ ಅಂತ ಒಂದು. ಇಲ್ಲಿ ಮನೆ ಮನೆಗಳಿಗೆ ಅಂತಂದರೆ ಸಾತ್ವಿಕರ ಮನೆ ಮನೆಗಳು ಅಂತ ಅರ್ಥ. ಇನ್ನೂ ಒಂದು ಏನು ಅಂತಂದರೆ ಎರಡು ಮನೆ. ಒಂದು ಏನು ಮನೆ ಅದು ಅಂತಂದರೆ ಈ ದೇಹದಲ್ಲಿ, ಪಿಂಡಾಂಡದಲ್ಲಿ ಭಗವಂತ ಎಲ್ಲ ದೇವತೆಗಳೊಟ್ಟಿಗೂ ಕೂಡ ಸಂಚಾರ ಮಾಡ್ತಾ ಇರ್ತಾನೆ. ಆದ್ದರಿಂದಲೇ ನಮ್ಮ ಅಸ್ತಿತ್ವ ಉಂಟು. ಯಾಕಂದರೆ ಕೈಯಲ್ಲಿ ಜಯಂತ, ಇಂದ್ರ, ಕಾಲುಗಳಲ್ಲಿ
ಆ ಅಭಿಮಾನಿ ದೇವತೆಗಳು ಹೃದಯದಲ್ಲಿ, ಆಯಾ ಅಭಿಮಾನಿ ದೇವತೆಗಳು ಪ್ರತಿಯೊಂದು ಸೆಲ್ಲಲ್ಲೂ ಕೂಡ ಆ ಭಗವಂತ ತನ್ನ ಪರಿವಾರದ ಜೊತೆಗೆ ವಾಸ ಮಾಡ್ತಾ ಇದ್ದಾನೆ, ಅದು ಒಂದು ಅರ್ಥ. ಇನ್ನೊಂದು, ಮನೆ ಮನೆಗಳಲ್ಲಿ ಅಂತಂದರೆ ನಮಗೆ ಈ ಜನ್ಮದಲ್ಲಿ ಇವಾಗ ಹುಟ್ಟಿದ್ವಿ ಅಂತಂದರೆ ಅಲ್ಲಿ ಒಟ್ಟು ಮೊದಲು ಭಗವಂತ ಪ್ರವೇಶ ಮಾಡಿದ, ಲಕ್ಷ್ಮೀದೇವಿ, ರುದ್ರದೇವರು, ವಾಯುದೇವರು, ಇದು ಮುಖ್ಯವಾಗಿ ನಮಗೆ ಗೊತ್ತಾಗತ್ತೆ. ಶ್ವಾಸೋಚ್ಛ್ವಾಸ, ಮನಸ್ಸು, ಬ್ರೈನ್ ವರ್ಕ್ ಮಾಡ್ತಾ ಇದೆ ಅಂದರೆ ರುದ್ರದೇವರಿದ್ದಾರೆ ಅಂತ ಎಲ್ಲ ಇಡೀ ಪರಿವಾರವನ್ನು ನಮ್ಮ ಶರೀರದಲ್ಲಿ ಹಾಕ್ತಾನೆ ಭಗವಂತ, ಕೆಲಸ ಮಾಡಿಕೊಡಿ ಇವರಿಗೋಸ್ಕರ ಅಂತ. ಅಂದರೆ ಒಂದು ರೀತಿಯಲ್ಲಿ ನಮಗೆ ಹೊರಗಿನ ಸೇವಕರಲ್ಲ, ಒಳಗೆ ಇಷ್ಟು ಸೇವಕರನ್ನು, ಯಾಕಂದರೆ ಆ ತಿಂದ ಅನ್ನ ಅದನ್ನು ಅವರೆಲ್ಲ ತಗೊಂಡು ಹೋಗಿ ಹೊಟ್ಟೆಗೆ ಕೊಡಬೇಕು. ಇದನ್ನು ಒಂದು ಇಡೀ ದಿವಸ ಕೂತ್ಕೊಂಡು ಚಿಂತನೆ ಮಾಡಬಹುದು ನಾವು. ಭಗವಂತ ತನ್ನ ಪರಿವಾರವನ್ನು ನಮ್ಮೊಳಗಿಟ್ಟು ನಮಗೆ ಅನುಗ್ರಹ ಮಾಡ್ತಾನೆ, ಇವನ ಕಾರುಣ್ಯಕ್ಕೇನೆಂಬೆ ಅಂತ ಜಗನ್ನಾಥದಾಸರು. ನಿಜವಾಗಿ ನಾವಷ್ಟು ಇಲ್ಲಿ ಗಂಗೆ ಹಾಗೂ ಭೀಷ್ಮನ ಉದಾಹರಣೆ ಕೊಟ್ಟಿದ್ದು ಯಾಕೆ ಅಂತಂದರೆ, ನಾವು ತಪ್ಪು ಮಾಡಿದ್ರೂ ಕೂಡ ಭಗವಂತ ನಮ್ಮ ಹತ್ರ ಬರ್ತಾನೆ ಅಂತ ಸೂಚನೆಗೋಸ್ಕರ. ಅವರು ಯಾವಾಗಲೂ ಕಲ್ಪದಲ್ಲಿ ಒಂದು ಸಾರ್ತಿ ತಪ್ಪು ಮಾಡಿದರು, ನಾವು ಕ್ಷಣ ಕ್ಷಣಕ್ಕೆ ಎಡುತ್ತೇವೆ. ಅಷ್ಟಾದರೂ ಕೂಡ ಭಗವಂತ ನಾವು ನೆನೆಸಿದರೆ ಅವನನ್ನು, ನೆನೆಸದೇನೆ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ, ನೆನೆಸಿದರೆ ಅದಕ್ಕೆ ಬರಬೇಕಾದಂತಹ ಪುಣ್ಯ ಕೊಟ್ಟು ತನ್ನ ಅಸ್ತಿತ್ವವನ್ನು ನಮಗೆ ತೋರಿಸಿಕೊಡ್ತಾನೆ. ಇದು ನಮಗೆ ಬಹಳ ಮುಖ್ಯ ಅಂತ. ಹಾಗಾಗಿ ಅಷ್ಟು ಎತ್ತರದ ಭಗವಂತ ಇಷ್ಟು ನಿಕೃಷ್ಟರಾದಂತಹ ನಮಗೂ ಕೂಡ ನಾವು ಅವನ ಚಿಂತನೆ ಮಾಡಿದರೆ ಸಾಕು, ನಮಗೆ ಅನುಸರಿಸಿ ತಿರುಗುವನು ಅಂತಹ ಭಗವಂತ. ಅಂತಹ ಭಗವಂತನ ಕಾರುಣ್ಯ ಅತಿ ಎತ್ತರ ಮಹತ್ತರವಾದ್ದು ಅಂತ ಜಗನ್ನಾಥಾಸರು ತಿಳಿಸ್ಕೊಡ್ತಾ ಇದ್ದಾರೆ. ಇದನ್ನು ನಾವು ಸದಾ ಎಣಿಸಬೇಕು. ಭಗವಂತ ನಮಗೆ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಆಗಬಾರ್ದು, ನಮಗೆ ಭಗವಂತ ಒಲಿಯುವುದಿಲ್ವಾ ಅಂತ. ಕಣ್ಣು ಮುಂದೆ ಕಂಡ್ರೆ ಮಾತ್ರ ಭಗವಂತ ಅಂತ ಅರ್ಥ ಅಲ್ಲ, ಭಗವಂತ ನಮಗೆ ಇಷ್ಟೆಲ್ಲ ಮಾಡಿಕೊಡ್ತಾ ಇದ್ದಾನೆ, ಅವನ ಕಾರುಣ್ಯ. ಹಾಗಾಗಿ ನಾವು ಸದಾ ಇನ್ನಷ್ಟು ಹೆಚ್ಚು ಹೆಚ್ಚು ಅವನನ್ನು ಎಣಿಸ್ತಾ ಅಪರೋಕ್ಷ ಜ್ಞಾನದ ಕಡೆಗೆ, ಆ ದಿವ್ಯ ಚಕ್ಷುಸ್ಸನ್ನು ಪಡೀಲಿಕ್ಕೆ ಇವೆಲ್ಲ ಸ್ಟೆಪ್ಸು. ಅದನ್ನು ಖಂಡಿತವಾಗಿಯೂ ಇನ್ನಷ್ಟು ಹೆಚ್ಚು ಚಿಂತನೆ ಮಾಡಿ ಭಗವಂತನ ಕಾರುಣ್ಯವನ್ನು ಸದಾ ಚಿಂತಿಸೋಣ ಅಂತ ಹೇಳ್ತಾ, ಶ್ಲೋಕದ ಅರ್ಥವನ್ನು ಪೂಜ್ಯ ಗುರುಗಳ ಅಂತರ್ಯಾಮಿ ರಾಯರಂತರ್ಯಾಮಿ ಭಾರತೀರ್ಣಕ್ಯ ಪ್ರಾಣಾಂತರ್ಗತ ಲಕ್ಷ್ಮೀಪತಿ ಶ್ರೀ ಗೋಪಾಲಕೃಷ್ಣ ಭಿನ್ನ ಲಕ್ಷ್ಮೀಪತಿ ಶ್ರೀ ವೇದವ್ಯಾಸ ಪ್ರಿಯತಾಂ ಸರ್ವಂ ಶ್ರೀ ಮಧ್ವೇಶಾರ್ಪಿತಮಸ್ತು. ಯಸ್ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರಿಯತೆ ವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್ ಶ್ರೀ ಮಧ್ವೇಶಾರ್ಪಿತಮಸ್ತು.